ಬೆಂಗಳೂರಿನ ರಾಜಾಜಿನಗರದಲ್ಲಿ ಹೊಡೆದಾಟ ಆಗಿದೆ. ಎರಡು ಮೊಬೈಲ್ ಶಾಪ್ ಮಾಲೀಕರು ಸಿಬ್ಬಂದಿಗಳ ನಡುವೆ ಗಲಾಟೆ ಆಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಡೆದಾಡ್ಕೊಂಡಿದ್ದಾರೆ. ಎರಡು ಮೊಬೈಲ್ ಶಾಪ್ ಮಾಲೀಕರು ಸಿಬ್ಬಂದಿ ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು. ದೊಣ್ಣೆ ಹಿಡಿದುಕೊಂಡು ನಡು ರೋಡಲ್ಲೇ ಹಲ್ಲೆಯನ್ನ ಮಾಡಲಾಗಿದೆ. ಬಿಎಂಟಿಸಿ ಬಸ್ ಜೊತೆಗೆ ನೂರಾರು ವಾಹನಗಳಿಗೆ ಅಡ್ಡಿಯಾಗಿದೆ. ನಡು ರಸ್ತೆಯಲ್ಲೇ ಕಾರ್ ನಿಲ್ಲಿಸಿಕೊಂಡು ದರ್ಪವನ್ನ ತೋರಲಾಗಿದೆ. ಕಾರಿನ ಬಾನೆಟ್ ಮೇಲೆ ಸಿಗರೆಟ್ ಸೇದಿ ದರ್ಪವನ್ನ ತೋರಿಸಲಾಗಿದೆ. ಬಿಎಂಟಿಸಿ ಬಸ್ ಜೊತೆಗೆ ನೂರಾರು ವಾಹನಗಳಿಗೆ ಅಡ್ಡಿಯಾಗಿತ್ತು. ಗಲಾಟೆ ಆಗ್ಬೇಕಾದ್ರೆ ನಡು ರಸ್ತೆಯಲ್ಲೇ ಕಾರ್ ನಿಲ್ಲಿಸಿಕೊಂಡು ದರ್ಪವನ್ನ ತೋರಿಸಿದ್ದಾರೆ. ಕಾರ್ನ ಬಾನೆಟ್ ಮೇಲೆ ಸಿಗರೆಟ್ ಸೇದಿ ದರ್ಪವನ್ನ ತೋರಿಸಲಾಗಿದೆ. ಮುಖ್ಯ ರಸ್ತೆಯಲ್ಲೇ ಪಟಾಕಿ ಹಚ್ಚಿ ದೌಲತ್ತು ಬೇರೆ ದಿಮಾಕು. ರಾಜಾಜಿನಗರ 6ನೇ ಬ್ಲಾಕ್ನಲ್ಲಿ ಘಟನೆ ನಡೆದಿದೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗುರುವಾರ ರಾತ್ರಿ 9ರ ಸುಮಾರಿಗೆ ನವರಂಗ್ ಸಿಗ್ನಲ್ ಬಳಿ ಇರುವಂತ ಮೊಬೈಲ್ ಶಾಪ್ ಅದು. ಮುಂದೆ ಈ ರೀತಿ ಗಲಾಟೆ ಆಗಿದೆ. ರಾಜಾಜಿನಗರದ 6ನೇ ಬ್ಲಾಕ್ನಲ್ಲಿರುವಂತ ಮೊಬೈಲ್ ಶಾಪ್ನ ಹುಡುಗರು ಶಾಪ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ನೋಡಿ, ನಿಮಗೆ ತೋರಿಸ್ತಾ ಇದೀವಿ ಅವ್ರ ದರ್ಪ, ದಿಮಾಕು, ದೌಲತ್ತೆಲ್ಲ ಯಾವ ರೀತಿಯಾಗಿದೆ ಅಂತ. ತೋರಿಸ್ತಾ ಇದೀವಿ. ಅಲ್ಲಿ ಕೂತಿದ್ದಾನಲ್ಲ ಅವನು, ಎಷ್ಟು ದಿಮಾಕಲ್ ಕೂತ್ಕೊಂಡಿದ್ದಾನೆ ನೋಡಿ. ಇದೆಲ್ಲ ಯಾಕಾಗತ್ತೆ ಅಂದ್ರೆ ಪೊಲೀಸರ ಭಯ ಇಲ್ಲ ಅಂದ್ರೆ ಹಿಂಗಾಗತ್ತೆ. ಬೆಂಗಳೂರಿನ ನವರಂಗ್ ರಸ್ತೆಯಲ್ಲಿ, ನವರಂಗ್ ಹತ್ರ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಆಗಿರುವಂತ ಒಂದು ಘಟನೆ ಇದು. ಯಾವ ಲೆವೆಲ್ಗೆ ದಿಮಾಕ್ ತೋರಿಸ್ಕೊಂಡು, ಕಾಲ್ ಮೇಲೆ ಕಾಲ್ ಹಾಕೊಂಡು, ಸಿಗರೇಟ್ ಸೇದ್ಕೊಂಡು, ದಿಮಾಕ್ ಅಬ್ಬಬ್ಬಬ್ಬ. ಯಾವುದೋ ಮೂವಿ ಶೂಟಿಂಗ್ ಅನ್ಕೊಬೇಕು ಯಾರಾದ್ರೂ ಓಡಾಡ್ತಾ ಇದ್ದಂಥವ್ರಲ್ಲಿ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ, ಜಗಳಾಡಿದ್ದಾರೆ, ಪಟಾಕಿ ಹಚ್ಚಿದ್ದಾರೆ. ಇನ್ನು ಈ ಪುಡಾರಿಗಳನ್ನ, ಪುಂಡ್ರನ್ನ ಯಾರು ಬಂಧಿಸಿಲ್ವಾ? ಪೊಲೀಸರು ಯಾರನ್ನು ಬಂಧಿಸಿಲ್ವಾ? ಅದ್ರ ಬಗ್ಗೆ ಉತ್ತರ ಸಿಗಬೇಕು. ಪೊಲೀಸರು ಬಂಧಿಸಿಲ್ಲ ಅಂದ್ರೆ ಅವರಿಗೆ ದಮ್ಮು ತಾಕತ್ತು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಅದು ಮೇನ್ ಸಿಗ್ನಲ್ ಹತ್ರ, ಮೇನ್ ರೋಡ್ ಅಲ್ಲಿ ಈ ರೀತಿಯಾಗಿ ದಿಮಾಕು, ದೌಲತ್ತು, ದರ್ಪ ತೋರಿಸ್ಕೊಂಡು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ, ಪಟಾಕಿಯನ್ನ ಸಿಡಿಸಿದ್ದಾರೆ. ಪ್ರಕರಣ ದಾಖಲಾಗಿಲ್ವಾ? ಯಾವನ್ನು ಬಂಧಿಸಿಲ್ವಾ ಪೊಲೀಸರು? ಪೃಥ್ವಿ, ನೋಡಿ, ಗುರುವಾರ ನಡೆದಿರುವಂತಹ ಘಟನೆ ತಕ್ಷಣಕ್ಕೆ ಪೊಲೀಸರು ಬಂದು ಚದುರಿಸುವಂತಹ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಪೊಲೀಸರ ಗಮನಕ್ಕೆ ಬರುತ್ತೋ ಆಗ ಸ್ಥಳಕ್ಕೆ ಬರ್ತಾರೆ, ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ನಮ್ಮ ಕಾನೂನು ಸುವ್ಯವಸ್ಥೆ ಅದೆಷ್ಟು ಹದಗೆಟ್ಟು ಹಾಳಾಗಿ ಹೋಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ನವರಂಗ್ ಸಿಗ್ನಲ್ ಆಗ್ಲಿ ಅಥವಾ ರಾಜಾಜಿನಗರ ಆಗ್ಲಿ, ಅವೆಲ್ಲವೂ ಕೂಡ ರಾತ್ರಿ 9 ಗಂಟೆ ಅಂತ ಅಂದ್ರೆ ಪೀಕ್ ಟೈಮು. ಅಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡುವಂತಹ ರಸ್ತೆ. ಇಂತಹ ರಸ್ತೆಯಲ್ಲೇ ಹುಚ್ಚಾಟವನ್ನ ಮಾಡಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದು ಕೂಡ ಅಲ್ಲೇ ಇದ್ದಂತಹ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಆ ಭಾಗದಲ್ಲೇ ಇದ್ದಂತಹ ಹುಡುಗರ ಹುಚ್ಚಾಟ ಈ ರೀತಿಯಾಗಿ ಮೊಬೈಲ್ ವಿಡಿಯೋ ಅಲ್ಲಿ ಸೆರೆಯಾಗಿರುವಂತಹದ್ದು. ಅಂದ್ರೆ ಮೊದಲು ನವರಂಗ್ ಸರ್ಕಲ್ ನಲ್ಲಿ ಇರುವಂತಹ ಒಂದು ಮೊಬೈಲ್ ಶಾಪ್ ಅಂಗಡಿಯವರು ಹೋಗ್ಬಿಟ್ಟು ರಾಜಾಜಿನಗರದಲ್ಲಿರುವಂತಹ ಒಂದು ಮೊಬೈಲ್ ಶಾಪ್ ಅಂಗಡಿ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ. ಅಂದ್ರೆ ಅಲ್ಲೇ ಅಕ್ಕಪಕ್ಕದ ರೋಡು. ಅವ್ರು ನೆಕ್ಸ್ಟ್ ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ, ಪಟಾಕಿ ಹಚ್ತಾರೆ, ಕಾರಿನ ಮೇಲೆ ಕೂತ್ಕೊಂಡು ಸಿಗರೇಟ್ ಸೇರ್ತಾರೆ. ಇದೆಲ್ಲ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗತ್ತೆ. ಅದ್ರ ಜೊತೆಗೆ ಬಿಎಂಟಿಸಿ ಬಸ್ನವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಒಂದು ಬಸ್ ನಿಂತ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲರೂ ಮನೆಗೆ ಹೋಗುವಂತಹ ಗಡಿಬಿಡಿಯಲ್ಲಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇವ್ರುಗಳ ಹುಚ್ಚಾಟದಿಂದ, ಈ ಎರಡು ಗುಂಪಿನ ಗಲಾಟೆಯಿಂದ, ಇವರಿಬ್ಬರ ಮಧ್ಯೆ ಇರುವಂತಹ ವೃತ್ತಿ ವೈಷಮ್ಯನೋ ಅಥವಾ ಕಾಂಪಿಟೇಷನ್ ಕಾರಣದಿಂದನೋ, ಈ ರೀತಿಯಾದಂತಹ ಒಂದಷ್ಟು ಕಾರಣಗಳಿಂದ, ಕ್ಷುಲ್ಲಕ ಕಾರಣಗಳಿಂದ ಜನಸಾಮಾನ್ಯರಿಗೆ ಜೊತೆಗೆ ಅನೇಕ ಜನರಿಗೆ ಅಲ್ಲಿ ತೊಂದರೆ ಆಗಿದೆ. ಪಟಾಕಿ ಸಿಡಿಸಿದ್ದಾರೆ, ದೌಲತ್ತನ್ನ ತೋರಿಸಿರೋದು. ಪೊಲೀಸರಿಗೆ ಅವಮಾನ ಆಗೋ ರೀತಿಯಲ್ಲಿ ಇದೆ. ಪೊಲೀಸರಿಗೆ ಅವಮಾನ ಅಂದ್ರೆ ಯಾವ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ,
ಇಲ್ಲಿ ಪ್ರಮುಖವಾಗಿ ಅವರಿಗೆ ಅವ್ರ ಬಗ್ಗೆ ಭಯ ಇಲ್ಲ ಅಂದ್ರೆ, ಪೊಲೀಸರ ಬಗ್ಗೆ ಭಯ ಇಲ್ಲ ಅಂದ್ರೆ, ಕಾನೂನಿನ ಬಗ್ಗೆ ಭಯ ಇಲ್ಲ ಅಂದ್ರೆ ಈ ರೀತಿಯ ಪ್ರಕರಣಗಳು ಆಗ್ತವೆ. ಸೊ ಏನ್ ಪಾಠ ಕಲಿಸಿದ್ದಾರೆ, ಏನ್ ಕ್ರಮ ಅಂದ್ರೆ ಏನ್ ತಗೊಂಡಿದ್ದಾರೆ? ಇವರ ವಿರುದ್ಧ ಪ್ರಕರಣ ದಾಖಲಾಗಿರುವಂತಹ ಒಂದು ಮಾಹಿತಿ ಇದೆ ಪೃಥ್ವಿ, ಆದ್ರೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಇನ್ಫಾರ್ಮೇಶನ್ ಇಲ್ಲ. ಬಟ್ ಪ್ರಕರಣ ದಾಖಲಾಗಿದೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ರೆ, ಈ ವಿಡಿಯೋ ಕೂಡ ಸ್ಥಳೀಯರ ಮೊಬೈಲ್ ನಲ್ಲೇ ಸೆರೆ ಆಗಿರುವಂತಹ ವಿಡಿಯೋ ಇದು. ಸೊ ಮುಂದೆ ಈ ರೀತಿಯಾಗಿ ಮತ್ತೆ ಇವ್ರು ಹುಚ್ಚಾಟ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಇವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಲ್ಲಿನ ಜನ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕೇವಲ ಒಂದು ಕೇಸ್ಗೆ ಮಾತ್ರ ಸೀಮಿತ ಮಾಡಬಾರ್ದು, ಬದಲಾಗಿ ಇವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು ಅಂತ ಅಲ್ಲಿ ಜನ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು. ನೀವು ಗಮನಿಸಿದ್ರೆ ಇತ್ತೀಚೆಗಷ್ಟೇ BMTC ಯಲ್ಲೂ ಕೂಡ ಒಂದು ಅನುಚಿತ ವರ್ತನೆ ಆಯಿತು. ಅದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ಮೇಲೆ ಆ ಪ್ರಕರಣ ನಿನ್ನೆ ದಾಖಲಾಗಿರುವಂತದ್ದು ಪೊಲೀಸ್ ಸ್ಟೇಷನ್. ಪ್ರಕರಣಗಳು ನಡಿಬಾರ್ದು ಅಂದ್ರೆ ಹೇಳ್ತಾರಲ್ಲ, ರಾಜಕಾರಣಿಗಳು ಭಾಷಣದಲ್ಲಿ ಮಾತನಾಡ್ತಾರಲ್ಲ, ಮೀಟರ್ ಬೇಕು, ದಮ್ ಬೇಕು, ತಾಕತ್ ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಪೊಲೀಸರು ತೋರಿಸಿದಾರ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯನ್ನ ತಗೊಳ್ಳಿ, ನೋಡೋಣ ಏನಾಗಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಲ್ಲ ಅಂದ್ರೆ ಈ ರೀತಿಯಾದಂಥ ಪ್ರಕರಣಗಳು ಆಗ್ತಾನೆ ಇರ್ತವೆ. ಪೊಲೀಸರಿಗೂ ದಮ್ಮು ಇಲ್ಲ, ತಾಕತ್ತು ಇಲ್ಲ ಅನ್ಕೊಳ್ತಾರೆ, ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ. ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. Allez,